ಇನ್ನು ದೇಶದಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ ಕಳೆಗಟ್ಟಿದೆ. ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಇವತ್ತು ಸೂರ್ಯ ತಿಲಕವನ್ನ ಇಟ್ಟಿದ್ದಾನೆ. ಆ ಸುಂದರವಾದಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಟೆಕ್ನಾಲಜಿಯ ಜೊತೆಗೆ ಸೂರ್ಯ ಕೂಡ ಸಾಥ್ ಕೊಟ್ಟಾಗ ಬಾಲರಾಮನ ಹಣೆಯಲ್ಲಿ ತಿಲಕದ ಮುದ್ರೆಯನ್ನ ಒತ್ತಿರುವಂತ ಕ್ಷಣ ಇದು. ಎಷ್ಟು ಸುಂದರವಾಗಿ ಕಾಣುತ್ತೆ. ಇದನ್ನೇ ಕಣ್ತುಂಬಿಕೊಳ್ಳೋದಕ್ಕೆ ಇವತ್ತು ಲಕ್ಷಾಂತರ ಭಕ್ತರು ಅಯೋಧ್ಯೆ ರಾಮನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಬಹಳ ಅಪರೂಪ ನೋಡಿ, ನಾವು ಗವಿಗಂಗಾಧರ ಇದರಲ್ಲಿ ನೋಡ್ತಾ ಇದ್ವಿ, ನಾವು ಗುಹೆಯಲ್ಲಿ ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಸೂರ್ಯ ರಶ್ಮಿಯ ಸ್ಪರ್ಶ ಆಗೋದು. ಅದನ್ನ ಬಿಟ್ರೆ ಬಹಳ ಸುಂದರವಾದಂಥ ದೃಶ್ಯ ಇವತ್ತು ನಮಗೆ ಕಾಣೋದಕ್ಕೆ ಸಿಗ್ತಾ ಇರೋದು ಅಯೋಧ್ಯೆಯಲ್ಲಿ. ಅಯೋಧ್ಯೆಯ ರಾಮ ಮಂದಿರ ಗರ್ಭಗುಡಿಯ ಒಳಗೆ ಬಾಲರಾಮನ ಹಣೆಗೆ ಸೂರ್ಯ ಮುತ್ತಿಕ್ಕಿದಂಥ ಸುಂದರ ಕ್ಷಣ ಇದು. ಅದೇ ಸಂದರ್ಭದಲ್ಲಿ ಪೂಜೆಯೂ ಕೂಡ ನೆರವೇರ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸ್ಪಷ್ಟವಾದಂತಹ ದೃಶ್ಯ ಇದು. ಬಾಲರಾಮನ ಹಣೆಗೆ ಸೂರ್ಯ ಮುತ್ತಿಕ್ಕುವಂತ ದೃಶ್ಯ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಆ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕಾದ್ರೂ ಕೂಡ ಇವನ್ನೆಲ್ಲ ಪ್ಲಾನ್ ಮಾಡಿ ಯಾವ ರೀತಿಯಾಗಿ ಸೂರ್ಯನ ಸಂಚಲನ ಇರುತ್ತೆ, ಅದಕ್ಕೆ ಸರಿಯಾಗಿ ಈ ಮಂದಿರವನ್ನ ಹೇಗೆ ನಿರ್ಮಾಣ ಮಾಡಬೇಕು, ಸೂರ್ಯ ರಶ್ಮಿಯ ಹಾದಿ ಯಾವ ರೀತಿಯಾಗಿರಬೇಕು, ಇವೆಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿರುವಂಥ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಗರ್ಭಗುಡಿಯ ಒಳಗೆ ಶ್ರೀರಾಮನ ಮೂರ್ತಿಗೆ ಸೂರ್ಯನ ರಶ್ಮಿ ಸ್ಪರ್ಶವಾಗುವಂತಹ ಕ್ಷಣ ಇದು. ರಾಮನವಮಿ ದಿನವೇ ವಿಶೇಷ. ಅದರಲ್ಲಿ ಇನ್ನೊಂದು ವಿಶೇಷ ನೋಡಿ, ನೋಡೋರಿಗೆ ಒಂದು ಏನು ಹೇಳೋದು, ಟಾರ್ಚ್ನ ಲೈಟ್ ಅನ್ನ ಶಾರ್ಪ್ ಆಗಿ ಆ ಹಣೆಗೆ ಬಿಟ್ಟಾಗ ಕಾಣಿಸುತ್ತೆ. ಬಟ್ ಇದು ಕೃತಕವಾಗಿರೋದಲ್ಲ. ಸಾಕ್ಷಾತ್ ಸೂರ್ಯ ದೇವನೇ ಬಾಲರಾಮನನ್ನ ಭೇಟಿಯಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ ಈ ದೃಶ್ಯ. ಅಯೋಧ್ಯೆಯ ಗರ್ಭಗುಡಿಯ ಒಳಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಶ್ರೀರಾಮನ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೇನೆ ಎಲ್ಲೆಲ್ಲಿಂದ ಜನರು ಬರ್ತಾರೆ. ಅಂಥದ್ರಲ್ಲಿ ಇವತ್ತು ಶ್ರೀರಾಮನವಮಿಯ ದಿನ ಅಯೋಧ್ಯೆಯಲ್ಲಿ ಇಂತಹ ಒಂದು ಅದ್ಭುತ ಕ್ಷಣ ಕಾಣೋದಕ್ಕೆ ಸಿಗುತ್ತೆ ಅಂತಾನೆ ಇವತ್ತು ಲಕ್ಷ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ ಬಾಲರಾಮನ ದರ್ಶನಕ್ಕೆ. ಇಂಥ ಒಂದು ಅದ್ಭುತ ಕ್ಷಣಕ್ಕೆ ನಾವು ಕೂಡ ಸಾಕ್ಷಿಯಾಗಬೇಕು ಅನ್ನುವಂಥ ಸಂಭ್ರಮದಲ್ಲಿ ಜನ ಅಯೋಧ್ಯೆಯತ್ತ ದಾಪುಗಾಲಿಡ್ತಾ ಇದ್ದಾರೆ.
ಅಯೋಧ್ಯೆಯ ಸಂಭ್ರಮವನ್ನ ನೋಡಿದ್ರಿ ನೀವು. ಬಹಳ ಸ್ಪಷ್ಟವಾಗಿ ಗೋಚರಿಸೋದಕ್ಕೆ ಇನ್ನೂ ಒಂದು ಕಾರಣ ಅಂತ ಹೇಳಿದ್ರೆ ಅಲ್ಲಿ ಧೂಪವನ್ನ ಹಾಕಲಾಗುತ್ತೆ ಗರ್ಭಗುಡಿಯ ಒಳಗೆ. ಆ ಹೊಗೆ ಇರೋದ್ರಿಂದ ಇನ್ನಷ್ಟು ಸ್ಪಷ್ಟವಾಗಿ ಗೋಚರವಾಗುತ್ತೆ ನಮಗೆ ಆ ಸೂರ್ಯರಶ್ಮಿ ಸ್ಪರ್ಶವಾಗಿರೋದು ಬಾಲರಾಮನ ಹಣೆಯ ಮೇಲೆ. ಇನ್ನೊಂದು, ನಮ್ಮ ರಾಜಧಾನಿಯಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ ಅನ್ನೋದನ್ನ ನೋಡಿ. ರಾಜಧಾನಿಯಲ್ಲೂ ಕೂಡ ಇವತ್ತು ರಾಮನವಮಿಯ ಸಂಭ್ರಮ ಜೋರಾಗಿದೆ. ರಾಮನ ಸ್ಮರಣೆಯೇ ಕೇಳಿ ಬರ್ತಾ ಇದೆ ಎಲ್ಲಾ ಕಡೆ. ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ರಾಮನಾಮ ಜಪಿಸಲಾಗ್ತಾ ಇದೆ. ನಾವಿವಾಗ ಗಮನಿಸ್ತಾ ಇರೋದು ರಾಜಾಜಿನಗರದ ರಾಮ ಮಂದಿರದಲ್ಲಿ ನಡೀತಾ ಇರುವಂತ ವಿಶೇಷ ಪೂಜೆ. ಮಹಿಳೆಯರು ನೋಡಿ ಎಷ್ಟು ಚೆನ್ನಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಜೊತೆಗೊಂದು ಪುಟ್ಟ ಬಾಲಕನಿಗೆ ರಾಮನ ವೇಷವನ್ನ ತೊಡಿಸಿ ಮುದ್ದಾಗಿ ನಿಲ್ಲಿಸಿದ್ದಾರೆ. ಅಲ್ಲಿ ರಾಜಾಜಿನಗರದ ದೃಶ್ಯ, ರಾಮ ಮಂದಿರದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆ ಪುನಸ್ಕಾರ, ಜೊತೆಗೆ ಗಮನ ಸೆಳೆದಂತ ಪುಟ್ಟ ಮಗುವಿನ ದೃಶ್ಯ. ರಾಮನ ದರ್ಶನ ಪಡೆಯೋದಕ್ಕೆ ಭಕ್ತಗಣವೇ ಆಗಮಿಸ್ತಾ ಇದ್ದಾರೆ, ಪುನೀತರಾಗ್ತಾ ಇದ್ದಾರೆ. ರಾಮನವಮಿಯ ಪ್ರಯುಕ್ತ ವಿಶೇಷ ಅಲಂಕಾರವನ್ನ ಮಾಡಲಾಗುತ್ತೆ. ರಾಮನ ಗುಡಿಗಳಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಹಾಗೆ 63 ಅಡಿ ಎತ್ತರದ ರಾಮಾಂಜನೇಯ ಮೂರ್ತಿಯನ್ನ ಕೂಡ ಕಣ್ತುಂಬಿಕೊಳ್ಬಹುದು ನೀವು. ಇನ್ನು ಬೆಂಗಳೂರಿನಲ್ಲಿ, ಅಯೋಧ್ಯೆಯಲ್ಲಿ ಮಾತ್ರ ಅನ್ಕೊಳ್ಬೇಡಿ, ಮೈಸೂರಿನಲ್ಲೂ ಕೂಡ ಶ್ರೀರಾಮ ನವಮಿಯ ಸಂಭ್ರಮ ಜೋರಾಗಿದೆ. ಈ ರಾಮ ಅಂತೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಮೈಸೂರಿನ ರಾಮ ಮಂದಿರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಶ್ರೀರಾಮಪೇಟೆಯ ಶ್ರೀಕಾಶಿ ರಾಮ ಮಂದಿರದಲ್ಲಿ ಸಂಭ್ರಮವೋ ಸಂಭ್ರಮ. 1933ರಲ್ಲಿ ಸ್ಥಾಪಿತವಾದಂಥ ಶ್ರೀಕಾಶಿ ರಾಮ ಮಂದಿರ ಇದು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇಲ್ಲಿ ರಾಮನವಮಿಯ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇರೋದು ಬಹಳ ವಿಶೇಷ. ಅಮೃತ ಶಿಲೆಯ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯನ ಮೂರ್ತಿಯನ್ನ ನಾವಿಲ್ಲಿ ನೋಡಬಹುದು. ಅಯೋಧ್ಯೆಯಲ್ಲಿ ಕಪ್ಪು ಶಿಲೆಯಿಂದ ಮಾಡಿರುವಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ ಮೈಸೂರಿನಲ್ಲಿ, ಇದು ಅಮೃತ ಶಿಲೆ, ಅಂದ್ರೆ ಬಿಳಿ ಬಣ್ಣದಲ್ಲಿ ಇರುತ್ತೆ. ರಾಮನ ಮೂರ್ತಿ ಮಾತ್ರ ಅಲ್ಲ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಮೂರ್ತಿಯನ್ನ ಕೂಡ ನಾವು ಮೈಸೂರಿನಲ್ಲಿ ನೋಡಬಹುದು. ಬೆಳಿಗ್ಗೆಯಿಂದಲೂ ಕೂಡ ಮೂರ್ತಿಗಳಿಗೆ ವಿಶೇಷವಾದಂಥ ಪೂಜೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ರಾಮನ ಬಂಟ ಹನುಮಂತ, ಆಂಜನೇಯನ ಮೂರ್ತಿ ಕೂಡ ಇಲ್ಲಿದೆ. ಅಭಿಷೇಕ, ಮಂಗಳಾರತಿ ಕೂಡ ನಡೀತಾ ಇದೆ. ಹೂವಿನ ಅಲಂಕಾರದಲ್ಲಿ ದೇವಸ್ಥಾನಗಳು ರಾಮನ ಮೂರ್ತಿ ಕಂಗೊಳಿಸ್ತಾ ಇದೆ. ಪೂಜೆಯ ನಂತರ ಮಜ್ಜಿಗೆ, ಪಾನಕ, ಕೋಸಂಬರಿ ಇವೆಲ್ಲವನ್ನು ಕೂಡ ವಿತರಣೆ ಮಾಡಿದ್ದಾರೆ. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಸಂಭ್ರಮ ಹೇಗಿದೆ ನೋಡಿ. ಮಹಿಳೆಯರು ಹೆಜ್ಜೆ ಹಾಕ್ತಾ ಇದ್ದಾರೆ, ಪುಟ್ಟ ಮಕ್ಕಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಒಂದೊಂದು ದೃಶ್ಯಗಳು ಕೂಡ ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ.